ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆ ಚರ್ಚೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಒಂದು ಟ್ವಿಸ್ಟ್ ಕೊಡ್ತಾ, ಸ್ಥಳೀಯವಾದ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಬೇಕು. ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಸ್ಯೆಗೆ ಪರಿಹಾರವನ್ನು ಹೈಕಮಾಂಡ್ ಸೂಚಿಸುತ್ತೆ ಅಂತಂದಿದ್ರು. ಏನು ಒಂದು ತಿಂಗಳಲ್ಲಿ ಏನು ಬದಲಾಯಿತು ಪ್ರಶಾಂತ್? ಅದೇ ನನಗನ್ಸುತ್ತೆ ನೋಡಿ, ಹೈಕಮಾಂಡ್ ಹೇಗೆ ಬಗೆಹರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಆಂಬಿಗ್ವಿಟಿ ಇತ್ತು. ಓಕೆ, ಇವರಿಬ್ಬರನ್ನೂ ದಿಲ್ಲಿಗೆ ಕರೆದ್ರೆ ಇಟ್ ಮೀನ್ಸ್ ದಟ್ ಬಾಲ್ ವಿಲ್ ಸ್ಟಾರ್ಟ್ ರೋಲಿಂಗ್. ಹೌದು ಹೌದು, ಹೈಕಮಾಂಡ್ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ಳೋದು. ಆಮೇಲೆ ಅದು ಯಾವ ಕಡೆ ರೋಲ್ ಆಗುತ್ತೆ ಹೇಳಕ್ಕೆ ಬರೋದು ಗೊತ್ತಿಲ್ಲ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನನಗನ್ಸುತ್ತೆ ಇಡೀ ಹೇಳಿಕೆಯ ಅರ್ಥ ಇಸ್ ನಾನ್ ಕಮಿಟಲ್. ಈ ಇಡೀ ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ ಅವರು? ನಾನ್ ಕಮಿಟಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅಂದರೆ ಒಪ್ಪಂದ ಇಲ್ಲ, ಇದರ ಬಗ್ಗೆ ಅವರೆಲ್ಲೂ ಕಮಿಟ್ ಆಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದರ ಅರ್ಥ ಏನು ಅಂತಂದರೆ, ಈಗ ನಾಳೆ ಒಪ್ಪಂದ ಆಗಿದೆಯೋ ಇಲ್ವೋ ಅದನ್ನು ಆ ಸಭೆಯಲ್ಲಿರ್ತಕ್ಕಂಥವರೇ ಸ್ಪಷ್ಟಪಡಿಸ್ಬೇಕು. ಸಿದ್ದರಾಮಯ್ಯನವ್ರ ಸ್ಟ್ಯಾಂಡ್ ಇದೆ, ಒಪ್ಪಂದ ಆಗಿಲ್ಲ. ಡಿ ಕೆ ಶಿವಕುಮಾರ್ ಸ್ಟ್ಯಾಂಡ್ ಇದೆ, ಒಪ್ಪಂದ ಆಗಿದೆ. ಹೈಕಮಾಂಡ್ ಉಳಿದವರು ಯಾರೂ ಏನೂ ಮಾತಾಡಿಲ್ಲ. ಹೈಕಮಾಂಡ್ ನಾಯಕರ ಅನೇಕ ಖಾಸಗಿಯಾಗಿ ಮಾತುಕತೆ ನಡೆಸಿದಾಗ ಹೇಳಿದ್ದು ಏನೋ ಒಂದು ಒಪ್ಪಂದದ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಸಿಮ್ಲಾದಿಂದ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಅನ್ನೋದನ್ನು ಹೈಕಮಾಂಡ್ನವ್ರು ಹೇಳ್ತಿದ್ರು. ಈಗ ಇದರಲ್ಲಿ ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದರೆ, ಇಲ್ಲಿ ನೋಡಿ, ಸಿದ್ದರಾಮಯ್ಯನವ್ರನ್ನ 5 ವರ್ಷ ಪೂರ್ಣ ಟರ್ಮ್ ಮಾಡಿ ಅಂತ ಹೇಳುವ ಸ್ಥಿತಿಯಲ್ಲೂ ಹೈಕಮಾಂಡ್ ಇದೆ ಅಂತ ನನಗನ್ಸಲ್ಲ. ಆಮೇಲೆ ಯಾವತ್ತೂ ನೀರು ಮುಂದರಿಯುತ್ತೆ ಅಜಿತ್. ಸಿದ್ದರಾಮಯ್ಯನವರು ಕೂಡ ನನಗೆ 2 ಸಾಧ್ಯತೆಗಳು ಗೋಚರ. ಏನಾಗುತ್ತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2028 ಚುನಾವಣೆ ಅಂತಂದರೆ? ಸಿದ್ದರಾಮಯ್ಯ ಅವರು 80 ಆಗಿರ್ತಾರೆ. ದೆನ್ ಇನ್ನೊಂದು ಅದರಲ್ಲಿ ಅಂಶವೂ ಕೂಡ ಇದೆ. 5 ವರ್ಷ ಅವರನ್ನು ಪೂರ್ಣಗೊಳಿಸಿದ್ರೆ ಡಿ ಕೆ ಶಿವಕುಮಾರ್ ಜ್ಯೋತಿರಾದಿತ್ಯ ಸಿಂಧಿಯಾ ಹಾದಿ ಹಿಡಿಬೋದು. ಜ್ಯೋತಿರಾದಿತ್ಯ ಸಿಂಧಿಯಾಗಿಂತ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅಂತೂ ಸ್ಟ್ರಾಂಗ್ ಇದ್ದಾರೆ, ರಿಸೋರ್ಸಸ್ ಪೊಲಿಟಿಷಿಯನ್ ಇದ್ದಾರೆ. ಆ ಹಾದಿಯನ್ನು ಕೂಡ ಹಿಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ತಡೆಯುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ನನಗನ್ಸಲ್ಲ. ಬಟ್ ನೋಯಿಂಗ್ ಡಿ ಕೆ ಶಿವಕುಮಾರ್ ಅಂದರೆ ಪಾರ್ಟಿ ಲೈನ್ ದಾಟಬಹುದು ಅಂತ ಅನ್ಸುತ್ತೆ. ಅದೇ ಜ್ಯೋತಿರಾದಿತ್ಯ ಸಿಂಧಿಯಾ ದಾಟ್ತಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಪಾಲಿಟಿಕ್ಸ್ನಲ್ಲಿ ಯಾರ ಜೊತೆ ಯಾವಾಗ ಗೋಪಿನಾಥ್ ಮುಂದೆ ರೀ, ನನಗೆ ನೆನಪಿದೆ, ರಾತ್ರಿ 12:30 ನಾನು ಅವ್ರ ಮನೆ ಎದುರುಗಡೆ, ಅಹಮದ್ ಪಟೇಲ್ ಮನೆ ಎದುರುಗಡೆ ನಿಂತಿದ್ದೆ. ಅವ್ರು ಬಂದು ಭೇಟಿಯಾಗಿದ್ದರು. ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರಾದಾಗ ಗೋಪಿನಾಥ್ ಮುಂದೆ. ಸೊ ಯಾರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ, ಈಗ ಎಲ್ಲವೂ ಕೂಡ ಪೊಲಿಟಿಕ್ಸ್ನಲ್ಲಿ ನಿರ್ಭರ ಏನು ನನಗೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ. ಅವರು ಈಗ ರವೀಂದ್ರ ರೇಷ್ಮೆ ಸರ್ ಹೇಳಿದಂಗೆ ಭಾಳ ಬ್ರಾಡ್ ಮೈಂಡೆಡ್ ಇದ್ದರೆ ಇಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಬೋದಿತ್ತೇನು ಭಾಳ. ಅಂದರೆ ಅವರು ರಾಜಕಾರಣ ಅಂದಮೇಲೆ ಅಲ್ಲಿ ಸ್ವಾರ್ಥ, ಅಧಿಕಾರ ಎಲ್ಲವೂ ಬಂದೇ ಬಂತಲ್ವ. ಹಾಗಿರುವಾಗ ನನಗನ್ಸುತ್ತೆ ನೋಡಿ, ಈಗ ಸಿದ್ದರಾಮಯ್ಯನವ್ರು 2 ಸಾಧ್ಯತೆಗಳು ನನಗೆ ಗೋಚರಿಸ್ತಾರೆ. ಒಂದೇನು, ಅವರು ಮುಂದುವರಿಬೇಕಾದ್ರೆ ಅವರು ಶಾಸಕರ ಬೆಂಬಲ ನನಗಿದೆ ಅನ್ನೋದನ್ನು ಬಹಿರಂಗವಾಗಿ ಹೈಕಮಾಂಡ್ಗೆ ತೋರಿಸ್ತಾ ಇರಬೇಕು. ಹೌದು, ಇವತ್ತಿನ ಸಂದರ್ಭದಲ್ಲಿ 60-40, 70-30 ಅಂತ ನಾವು ಕೇಳ್ತಾ ಇದ್ದೀವಿ. ನಾಳೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಾಗ ಅದು 50-50 ಆಗ್ಬೋದು. ಎಸ್ ಅಲ್ವಾ? ಒಂದು ಶಾಸಕರ ಬೆಂಬಲ ನನಗಿದೆ, ಯಾವುದೇ ಕಾರಣಕ್ಕೂ ಆ ಶಾಸಕರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಒಪ್ಪಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಇರಬೇಕು. ಅದೇ ಕಾರಣದಿಂದ ಅದನ್ನು ನೆಗೆಟ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಬಾರಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರನ್ನು ಭೇಟಿ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಕ್ಕಿರೋ ಶಾಸಕರು ನೀವು ಅವ್ರ ಜೊತೆ ಇರಿ, ನನ್ನ ಹೆಸರು ತೆಗೆದುಕೊಂಡ್ರೆ ನನಗೆ ವಿರೋಧ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇರೋದು. 2ನೇ ಸಾಧ್ಯತೆ ನನಗೆ ಗೋಚರಿಸೋದು ಅಜಿತ್, ನೀವು ಶಾರ್ಟ್ ಟರ್ಮಲ್ಲಿ ಹೇಳ್ಬೋದು, ಏನು ಇಲ್ಲ ದೇವರಾಜ ಅರಸರದು ಆಯ್ತು, ಅದು ಮುಗಿದು ಹೋಗ್ಬಿಡುತ್ತೆ. ನೆಕ್ಸ್ಟ್ ನೀವು ಬಜೆಟ್ ಹೇಳ್ಬೋದು. ಹೌದು, ಬಜೆಟು ಮಾರ್ಚ್ನಲ್ಲಿ ಮುಗಿದು ಹೋಗ್ಬಿಡುತ್ತೆ. ಅವ್ರಿಗೆ ಲಾಂಗ್ ಟರ್ಮ್ ಇರ್ಲಿಕ್ಕೆ ನಾನು ಮೊನ್ನೆನೂ ಕೂಡ ಹೇಳಿದೆ, ನನಗೆ ಕಾಣ್ತಿರೋ ಅಸ್ತ್ರ ಜಾತಿಗಣತಿ. ಅದೊಂದು ನನ್ನ ರಾಜಕೀಯ ಜೀವನದ ಕನಸು. ಅದು ಬಿಟ್ಟರೆ ಅವ್ರು ನಾನು 28ರವರೆಗೆ ಇರ್ತೀನಿ, ನಂದೇ ನೇತೃತ್ವದಲ್ಲಿ ಚುನಾವಣೆ, ನನಗೇನು ಅನ್ಸಲ್ಲ ಅವ್ರು ಹಠ ಹಿಡಿಯುವ ಸ್ಥಿತಿಯಲ್ಲಿ. ಸಿದ್ದರಾಮಯ್ಯ ರಾಜೀವ್ ಸರ್ದೇಸಾಯಿ ಅದ್ರಿಗೆ ಹೇಳಿದ್ರು, ಅಜಿತ್ ಆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಅಥವಾ ಮನಸ್ಸಿನಲ್ಲಿದ್ದ ಮಾತು? ಅಜಿತ್, ನಾನು ಹೇಳ, ಬಾರ್ಗೇನಿಂಗ್ ಮಾಡುವಾಗ ನೀವು 60ಕ್ಕೆ ಒಪ್ಪೋದಿದ್ರೆ 90 ಹೇಳಬೇಕಾಗತ್ತೆ. ಅಂದರೆ ನೀವು 60ಕ್ಕೆ ಬರ್ತೀರಿ. ದಟ್ ಈಸ್ ಹೌ ಬಾರ್ಗೇನಿಂಗ್, ಪೊಲಿಟಿಕಲ್ ಬಾರ್ಗೇನಿಂಗ್ ಹ್ಯಾಪನ್ಸ್. ಡಿ ಕೆ ಶಿವಕುಮಾರ್, ಈಗ ನನಗನ್ಸುತ್ತೆ ನೋಡಿ, ಡಿ ಕೆ ಶಿವಕುಮಾರ್ ಕೂಡ
ಇವತ್ತು ಭಾಳ ತರಾತುರಿಯಲ್ಲಿದ್ದಂತೆ ಮಾಧ್ಯಮಗಳಿಗೆ ಕಾಣ್ತಾ ಇದ್ರು ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅಂದರೆ ನಾವು ಸಿದ್ದರಾಮಯ್ಯ ಈಗಲೇ ಕೊಡಿ ಅಂದ್ರೆ ಇನ್ನೆರಡು ತಿಂಗಳಿಗಾರು ಆಗುತ್ತೆ. ಈಗಲೇ ಕೊಡಿ ಅಂತ ಗಟ್ಟಿ ಹಿಡಿದ್ರೆ ಅಟ್ಲೀಸ್ಟ್ ಹೈಕಮಾಂಡ್ ಕರೆದು ಮಾತನಾಡಿದ್ರು ಮಾತಾಡಿಸ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಏನಿದೆ. ಒಂದು ಹೈಕಮಾಂಡನ್ನು ಕಮಿಟ್ ಮಾಡಿಸ್ಬೇಕು, ಎರಡನೇದು ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವ್ರನ್ನ ಕಮಿಟ್ ಮಾಡಿಸ್ಬೇಕು. ಇದರಲ್ಲಿರೋ ಪೇಚ್ ಏನು ಅಂತಂದರೆ ಅಜಿತ್, ಹಿಂದೆ ದೇವರಾಜ ಅರಸರನ್ನ ತೆಗೆದಾಗ ಹೈಕಮಾಂಡ್ ಬಹಳ ಗಟ್ಟಿ ಇತ್ತು. ಬಂಗಾರಪ್ಪನವ್ರನ್ನ ತೆಗೆದಾಗ, ವೀರೇಂದ್ರ ಪಾಟೀಲ್ರನ್ನ ತೆಗೆದಾಗ ಹೈಕಮಾಂಡ್ ಒಂದು ರೀತಿ ಭಂಡನೂ ಇತ್ತು. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನ ಸ್ಥಿತಿಗತಿ ಏನಿದೆ ಅಂದರೆ ಅವ್ರಿಗೇನು ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅಥವಾ ಡಿ ಕೆ ಶಿವಕುಮಾರ್ ಮಾಡಲೇಬಾರದು ಆ ಮನಸ್ಥಿತಿಯಲ್ಲಿಲ್ಲ ಅವರು. ಆದರೆ ಈಗ ಇಲ್ಲಪ್ಪ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಡಿ ಕೆ ಶಿವಕುಮಾರನ್ನು ಆಯ್ಕೆ ಮಾಡಬೇಕು ಅಂತಿದ್ರೆ ಒಂದು 15 ದಿನದಲ್ಲಿ ಮಾಡ್ಬೋದೇನೋ ಅವರು. ಬಟ್ ವಾಟ್ ನೆಕ್ಸ್ಟ್? ಸಿದ್ದರಾಮಯ್ಯನವ್ರು ಏನಾದರೂ ಬೇಸರಗೊಂಡ್ರೆ, ಮುನಿಸಿಕೊಂಡ್ರೆ ಅವ್ರ ಜೊತೆ ಶಾಸಕರು ಇರೋದು ಬೇಡ. ಈಗ ಯಡಿಯೂರಪ್ಪನವ್ರ ಜೊತೆ ಎಷ್ಟು ಶಾಸಕರು ಹೋಗಿದ್ರು? ಯಡಿಯೂರಪ್ಪನವ್ರು ಮನೆಯಲ್ಲಿ ಕುಳಿತು 23ರಲ್ಲಿ ಏನು ಮಾಡಬೇಕು ಮಾಡಿದರು, 13ರಲ್ಲೂ ಏನು ಮಾಡಬೇಕು ಮಾಡಿ ಪಾರ್ಟಿ ಕಟ್ಟಿ ಮಾಡಿದರು. ಸಿದ್ದರಾಮಯ್ಯನವ್ರು ಏನಾದರೂ ಬೇಸರಿಸಿಕೊಂಡು ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆದರೆ ಅದು ಕಾಂಗ್ರೆಸ್ನ ಹಿಂದುಳಿದ ವೋಟ್ ಬ್ಯಾಂಕನ್ನು ಕಂಪ್ಲೀಟಾಗಿ ಡಿಸ್ಮ್ಯಾಂಟಲ್ ಮಾಡ್ಬೋದು. ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಇಸ್ ವೆರಿ ಅಂದರೆ ರಿಸ್ಕ್ ಇದೆ. ಆ ರಿಸ್ಕನ್ನು ತೆಗೆದುಕೊಳ್ಳೋ ಸಮಯ ಯಾವಾಗ ಬರ್ಬೋದು ಅಂತ ನನಗನ್ಸುತ್ತೆ ಅಂದರೆ ಅಜಿತ್, ದಿಲ್ಲಿಯವರು ಒಂದೆರಡು ರಾಜ್ಯಗಳ ಚುನಾವಣೆಗಳನ್ನು ಗೆಲ್ಲಬೇಕು. ಒಂದು ವೇಳೆ ಗಿವನ್ ಸಿನಾರಿಯೋ ಹಾಗೆ ಹೇಳ್ತೀನಿ, ತಮಿಳ್ನಾಡಿನಲ್ಲೂ ರಿಟೈನ್ ಮಾಡಿ ಕೇರಳನೂ UDF ಗೆಲ್ಲುವ ಸಾಧ್ಯತೆಗಳು, ಅಸ್ಸಾಮನ್ನು ಕೂಡ ಏನಾದರೂ ಕಾಂಗ್ರೆಸ್ನವ್ರು ಗೆದ್ದುಕೊಂಡ್ರೆ ಆವಾಗ ಇಲ್ಲಿ ಏನಾದ್ರು ಮಾಡಕ್ಕೆ ಒಂದು ಧೈರ್ಯ ಬರುತ್ತೆ. ಅಲ್ಲಿವರೆಗೆ ನಿಮ್ಗೆ ಆ ಪಬ್ಲಿಕ್ಲಿ ಅದನ್ನ ಏನಾದರೂ ಒಂದು ಸಣ್ಣ ಕೆಲಸ ಕೆಟ್ಟರೆ ಎಲ್ಲವೂ ರಾಹುಲ್ ಗಾಂಧಿ ತಲೆ ಮೇಲೆ. ಇದೇ ಪರಿಸ್ಥಿತಿ ಬಿಜೆಪಿಯಲ್ಲಿ ಆಗಿದ್ರೆ ಏನಾಗ್ತಿತ್ತು? ನೀವು ನೋಡ್ತಿದ್ರಲ್ಲ, ನಿತಿನ್ ನಬೀನ್ರನ್ನ ಹೇಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಸಿಂಗಲ್ ಆರ್ಡರ್. ಸಿ, ವಿನ್ನಿಂಗ್ ಗಿವ್ಸ್ ಯು ಮ್ಯಾನ್ಯೂರಿಂಗ್ ಸ್ಪೇಸ್. ಕರೆಕ್ಟ್. ವಿನ್ನಿಂಗ್ ಇಲೆಕ್ಷನ್ ಗಿವ್ಸ್ ಯು ಮ್ಯಾನ್ಯೂರಿಂಗ್ ಸ್ಪೇಸ್. ಅದು ಬಿಜೆಪಿ ಬಳಿ ಇದೆ. ಭೂಪೇಂದ್ರ ಪಟೇಲ್ ಕ್ಯಾಬಿನೆಟ್ ಅನ್ನು ರಾತ್ರೋರಾತ್ರಿ ಚೇಂಜ್ ಮಾಡಿ ಹರ್ಷ ಸಿಂಘ್ವಿನ DCM ಮಾಡಿದ್ರು. ಈಗ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಭೂಪೇಂದ್ರ ಯಾದವ್, ಧರ್ಮೇಂದ್ರ ಪ್ರಧಾನ್ ಕಾಯ್ತಾ ಇದ್ರು, ಸುನಿಲ್ ಬನ್ಸಲ್. ಇವತ್ತು ಅವ್ರ ಎದುರುಗಡೆ ಕೂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯೋ ತಪ್ಪೋ, ಯುವರ್ ಪೊಲಿಟಿಕಲ್ ಅಪಾರ್ಚುನ್ ಟೈಮ್ ಇಸ್ ಡಿಫ್ರೆಂಟ್. ಕಾಂಗ್ರೆಸ್ನಲ್ಲಿ ಆ ಟೈಮ್ ಸರಿ ಬರುವ ಗೆಲುವುಗಳ ಕಾನ್ಫಿಡೆನ್ಸ್ ಅನ್ನು ಕೊಡ್ತವೆ. ಇಲ್ಲಿಂದ ಆದೇಶ ಮಾಡ್ತೀವಿ, ಅಲ್ಲಿ ಪಾಲನೆ ಮಾಡಿ ಅನ್ನುವಂಥ ಇವತ್ತು ಆ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ ಹೈಕಮಾಂಡ್ ಕಾಣ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ಸೀನಿಯರ್ ಲೀಡರ್ ಇದ್ರೂ ಕೂಡ ಅವರು ಎಲ್ಲೂ ಕೂಡ ಜಗಳ ಬಗೆಹರಿಸುವಲ್ಲಿ ಬರ್ತಾ ಇಲ್ಲ. ನೋಡಿ ಯಾಕೆ? ತವರು ರಾಜ್ಯ ರೀ, ಒಂದು ತವರು ರಾಜ್ಯ. ನಾಳೆ ಬ್ಲೇಮ್ ಕಟ್ಕೊಂಡ್ಬಿಟ್ರೆ ತನ್ನ ಮಗನ ರಾಜಕೀಯ ಭವಿಷ್ಯ ಹಾಳಾಗೋಗುತ್ತೆ. ಯಾಕಂದರೆ ಎರಡು ಪ್ರಬಲ ಸಮುದಾಯಗಳ ನಡುವೆ ಫೈಟ್ ಇದೆ ಇದು. ಆ ಕಾರಣದಿಂದ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ವೇಟಿಂಗ್ ಟೈಮ್ ಮಾಡ್ತಾ ಇದೆ. ಅದು ಎಷ್ಟು ದಿನ ವೇಟ್ ಆಗುತ್ತೆ? ಡಿ ಕೆ ಶಿವಕುಮಾರ್ಗೆ ಆ ಪೇಷನ್ಸ್ ಉಂಟಾ? ಅಥವಾ ನಾಳೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರೇ ಈಗ ಖರ್ಗೆ ಅವರು ಹೇಳಿದಂತೆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ಬೋದಾ? ವಿ ಡೋಂಟ್ ನೋ. ನನಗನ್ಸುತ್ತೆ ಸಿದ್ದರಾಮಯ್ಯನವರು ಎಲ್ಲರೂ ಅಂದ್ಕೊಂಡಿದ್ದಾರೆ ಕುರ್ಚಿಗೆ ಅಟ್ಯಾಚ್ಡ್ ಇದ್ದಾರೆ. ಸಿ, ರಾಜಕಾರಣಿಯ ಪರಮಧರ್ಮ ರೀ ಅದು. ನೀವು ಯಾರಾದ್ರೂ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಪ್ಪ. ಹಂಗೆ ರಾಜಕೀಯಂ ಅಧಿಕಾರ ಚಿಂತನಂ. ರಾಜಕಾರಣಿಯಿಂದ ನೀವು ವೈರಾಗ್ಯವನ್ನ ಯಾರಾದ್ರೂ ಬಯಸ್ತಿದ್ರೆ ರಾಜಕಾರಣಿ ಆಗಬಾರ್ದು. ಎಸ್. ಆದರೆ ನಾನು ನೋಡಿದ ಸಿದ್ದರಾಮಯ್ಯನವ್ರು ನನಗನ್ಸುತ್ತೆ ಅಜಿತ್, ಅವ್ರು ಎಷ್ಟು ಅಟ್ಯಾಚ್ಡ್ ಕಾಣ್ತಿದಾರಲ್ಲ, ಹಿ ವಿಲ್ ಥ್ರೋ ಸರ್ಪ್ರೈಸ್ ಒನ್ ಡೇ. ಬಟ್ ಇಟ್ ವಿಲ್ ಬಿ ಆನ್ ಹಿಸ್ ಟರ್ಮ್ಸ್ ಅಂಡ್ ಹಿಸ್ ಟೈಮ್. ದಟ್ ಇಸ್ ಇಟ್. ಸಿದ್ದರಾಮಯ್ಯನವರ ಜಾಯಮಾನದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. 3 ಪ್ರಸಂಗಗಳು. 2008ರಲ್ಲಿ ಸುಲಭವಾಗಿ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಲ್ಲ ಅಂತ ಗೊತ್ತಾದಾಗ ಏನಾಯಿತು? ಅವಾಗ ಬಳ್ಳಾರಿ ರೆಡ್ಡಿಗಳು ಕಂಟ್ರೋಲ್ ಮಾಡ್ತಾಯಿದ್ರು. ಆಪರೇಷನ್ ಕಮಲ ನಡೆಸಿಬಿಟ್ಟು 8 ಬೈ ಎಲೆಕ್ಷನ್ ಸೃಷ್ಟಿಯಾದವು. ಕಾಂಗ್ರೆಸ್ ಶೂನ್ಯ ಸಂಪಾದನೆ, 8ಕ್ಕೆ8 ಕಾಂಗ್ರೆಸ್ ಔಟ್, 5 BJP, 3 JDS ಬಂದು. ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಶಾಸಕಾಂಗ ಪಕ್ಷ ಸಭೆ, ನಮ್ಮ ಪಕ್ಷದ ಹೀನಾಯ ಸೋಲಿಗೆ ಕಾರಣಗಳೇನು ಅಂತಂದ್ಬಿಟ್ಟು ತಾಸುಗಟ್ಟಲೆ ಚರ್ಚೆ ಮಾಡಿ ಕೊನೆಗೆ ಎನ್.ಎ. ಹ್ಯಾರಿಸ್ ಹೇಳಿದ್ರಂತೆ, ಈ ಸೋಲಿಗೆ ಕಾರಣಗಳು ಏನು ಅಂತ ತೀರ್ಮಾನ ಮಾಡೋದನ್ನು ಹೈಕಮಾಂಡ್ಗೆ ಬಿಟ್ಬೋಣ ಅಂತ ಒಂದು ನಿರ್ಣಯ ಪಾಸ್ ಮಾಡಿ ಅಲ್ಲಿ ಚರ್ಚೆ ಮುಗಿದೋಗಿತ್ತು. ಮುಂದೆ ಖರ್ಗೆ ಅವ್ರನ್ನ ಲೋಕಸಭೆಗೆ ಕಳಿಸಿದ ಮೇಲೆ ಸಮಾಧಾನವಾಗಿ ವಿರೋಧ ಪಕ್ಷದ ನಾಯಕ ಅಲಂಕರಿಸಿಬಿಟ್ಟು ಮುಂದುವರೆದ್ರು. ಆಮೇಲೆ ವಿಧಾನ ಪರಿಷತ್ ಚುನಾವಣೆ ಬಂತು. ಇವರು CM ಇಬ್ರಾಹಿಂ ಟಿಕೆಟ್ ಕೊಡಿಸ್ಬೇಕು ಅಂತಿದ್ರು, ಕೊಡಲಿಲ್ಲ. ಇಕ್ಬಾಲ್ ಅಹಮದ್ ಸರ್ಡ್ಗೆ ಕೊಡಿಸಿದ್ರು ಖರ್ಗೆ ಅವರು. ಅವಾಗ ಏನಾಯಿತು? ತಮ್ಮ ಪಟ್ಟದ ಶಿಷ್ಯ ಬೈರತಿ ಸುರೇಶ್ ಅವ್ರ ಮನೆಯಲ್ಲೇ ಅನೌನ್ಸ್ ಮಾಡ್ಬಿಟ್ಟು ನಾನು ರೆಬೆಲ್ ಕ್ಯಾಂಡಿಡೇಟ್ ಅಂತ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ಬಿಟ್ಟು ಅಧಿಕೃತ ಅಭ್ಯರ್ಥಿ ಇಕ್ಬಾಲ್ ಅಹಮದ್ ಸರ್ಡ್ಗೆ ಅವರು ಸೋಲಿ ಕಾರಣರಾದ್ರು. ಆದರೂ ಸಿದ್ದರಾಮಯ್ಯವ್ರನ್ನ ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ.
ಅದಾದ್ಮೇಲೆ ಈ ಸಮ್ಮಿಶ್ರ ಸರ್ಕಾರ ಅಂತ ರಚನೆ ಆಗಿತ್ತು 2018ರಲ್ಲಿ. ಇವರು CLP ಲೀಡರು, ಆದ್ರೆ ಸರ್ಕಾರ ಸೇರಿಲ್ಲ, ಹೊರಗಿದ್ಕೊಂಡ್ಬಿಟ್ಟೆ CLP ಲೀಡರ್ಶಿಪ್. ಸರ್ಕಾರ ಸೇರಿ ಪರ್ಮಿಷನ್ ಸುಮ್ಮನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ವಿದೌಟ್ ಲೀಡರ್ಶಿಪ್. ಆ ಸರ್ಕಾರದ ಹಣೆ ಬರ ಅವರು ಧರ್ಮಸ್ಥಳದ ನೇಚುರೋಪತಿ ಹಾಸ್ಪಿಟಲ್ ಬರೆದ್ಬಿಟ್ರು, ಲೋಕಸಭಾ ಚುನಾವಣೆವರೆಗೂ ಈ ಸರ್ಕಾರಕ್ಕೆ ಏನು ಧಕ್ಕೆ ಇಲ್ಲ ಅಂದ್ಬಿಟ್ಟು. ಆಪರೇಷನ್ ಕಮಲದಲ್ಲಿ ಬಹುಪಾಲು ಬಿಟ್ಟು ಹೋದವರೆಲ್ಲ ಇವರು ಆಪ್ತರಾಗಿದ್ದವ್ರು, ಆಪ್ತರು ಅಂತ ಗುರುತಿಸ್ಕೊಂಡಿದ್ದವರ ಬಿಟ್ಟು ಹೋಗ್ಬಿಟ್ರು. ಹಾಗಾಗಿ ಸಿದ್ದರಾಮಯ್ಯನವರು ತಮಗೆ ತೃಪ್ತಿಕರವಲ್ಲದ ತೀರ್ಮಾನ ಏನಾದರೂ ಹೈಕಮಾಂಡ್ ಹೇರಕ್ಕೆ ಹೋದ್ರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಪ್ರತಿ ಸಾರಿ ತಮ್ಮ ಅಸಮಾಧಾನವನ್ನು ಒಂದು ರೀತಿಯಲ್ಲಿ ಪ್ರಕಟಿಸ್ತಾರೆ. ಆದರೆ ಎಲ್ಲಿ ಇತಿಹಾಸ ಮರುಕಳಿಸುತ್ತೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಯಾವಾಗ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕದವ್ರು ಆಗಿದ್ರು, ಆಮೇಲೆ ಕರ್ನಾಟಕದಲ್ಲಿ ಇಬ್ಬರು ದಿಗ್ಗಜರ ನಡುವೆ ಯಾವಾಗ ಸಂಘರ್ಷ ಆಗಿತ್ತು ಅವಾಗೆಲ್ಲ ಕಾಂಗ್ರೆಸ್ ಪಕ್ಷ ಹೋಳಾಗಿದೆ. ಇದು ಎಲ್ಲಿ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅನ್ನೋ ಆತಂಕ ಈ ಸಂದರ್ಭ ಈ ವಾತಾವರಣ ಹಂತಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ ಶಂಕರ್ ಶೆಟ್ರೆ. ಆ ಹಂತಕ್ಕೆ ಹೋಗುತ್ತೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಮಾರ್ಗದಲ್ಲಿ DK ಶಿವಕುಮಾರ್ ಅವರು ಹೋಗೋದು ಕಾಂಗ್ರೆಸ್ ಸರ್ಕಾರದ ಹೋಗ್ತಿರಲಿಲ್ಲ. ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಇರುವ ಗವರ್ಮೆಂಟಿಗೆ ಸಿಂಪಲ್ ಮೆಜಾರಿಟಿ ಆದರೆ ಇದೆಲ್ಲ ನಡೆದು ಹೋಗ್ತದೆ. ಅವ್ರು ಅಬ್ಸರ್ವ್ ನಿಯರ್ಲಿ 2/3 ಮೆಜಾರಿಟಿ ಇದ್ದಾರೆ. ನಿಯರ್ಲಿ ಒಂದು 8 ಎಕ್ಸ್ಟ್ರಾಸ್ ಮೇಲೆ 2/3 ಮೆಜಾರಿಟಿ. 2/3 ಇರುವ ಗವರ್ಮೆಂಟ್ ಅನ್ನು ಒಂದು 10-20 MLA ತಗೊಂಡು ಗವರ್ಮೆಂಟ್ ಬಿಡ್ಲಿಕ್ಕೆ ಸುಲಭ ಇಲ್ಲ. 5-6 ಅದು ಸಿದ್ದರಾಮಯ್ಯ ಹತ್ರ ಸಾಧ್ಯ ಇಲ್ಲ. ಸಿದ್ದರಾಮಯ್ಯಗೆ ಎಷ್ಟೇ ಬೆಂಬಲ ಇರ್ಬೋದು, ಪಾರ್ಟಿ ಹುಡ್ಕೊಂಡು ನಾನು ಇನ್ನೊಂದು ಪಕ್ಷ ಮಾಡಿ BJP ಸೇರಿ ಗೌರ್ಮೆಂಟ್ ಮಾಡ್ತಾ ಅಂದರೆ ಕಾಂಗ್ರೆಸ್ನವ್ರು ಕರ್ಕೊಂಡು ಹೋದವರು ರೀ-ಎಲೆಕ್ಷನ್ ಫೇಸ್ ಮಾಡಬೇಕು. ಅಷ್ಟು ಯಾರು ಬಡ್ರಿಲ್ಲ. ಇನ್ನೂ 2.5 ವರ್ಷ ಉಂಟು ಗೌರ್ಮೆಂಟಿಗೆ. ಲಾಸ್ಟು ಇವಾಗ ಯಡಿಯೂರಪ್ಪನರ್ತಿಗೆ ಅಂತ ಯಾವಾಗ ಯಡಿಯೂರಪ್ಪ ಅವರು ಪಾರ್ಟಿ ಬಿಟ್ಟು ಹೋಗುವಾಗ ಇಲೆಕ್ಷನ್ 4 ತಿಂಗಳಿದ್ರು. ಆಗ ಸಮೇತ ಶೋಭಾ ಕರಂದ್ಲಾಜೆ ಇಂಥವ್ರೊಂದು 8 ಜನ ಹೋಗಿದ್ದಾರೆ ಅವರೊಟ್ಟಿಗೆ, ಅರ್ಥ ಆಯ್ತಾ? ಇಲೆಕ್ಷನ್ಗೆ 4 ತಿಂಗಳವರೆಗೆ ಸಮೇತ ಹೋದವರು 8 ಜನ. ಯಾಕೆ ಬೈ ಇಲೆಕ್ಷನ್ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಈ ಸಂದರ್ಭದಲ್ಲಿ ಅವ್ರು ಹೋದರೆ ಬೈ ಇಲೆಕ್ಷನ್ ಫೇಸ್ ಮಾಡೋದು. ಪಾರ್ಟಿ ಹೊಡ್ಕೊಂಡು BJP ಹೋಗಿ ಸೇರ್ಗಮ್ಮ ಅದು ಶಕ್ತಿ ಈಗ ಸಿದ್ದರಾಮಯ್ಯನವರಿಗಿಲ್ಲ, ಇವರು DK ಶಿವಕುಮಾರ್ಗೆ ಅಂತೆಲ್ಲ. ಖಂಡಿತ ಅವ್ರು ಅಟ್ಟರ್ ಫೇಲ್ ಇರ್ತಾರೆ. ಬಟ್ ಅಲ್ಲಿ ಹೋದರೂ ಅಲ್ಲಿ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅದು ಪ್ರತ್ಯೇಕ. ಸೊ ಗೌರ್ಮೆಂಟಿಗೆ ಯಾವುದೇ ತೊಂದರೆ ಇಲ್ಲ ಇದರಲ್ಲಿ ಆ್ಯಕ್ಚುಲಿ. ಯಾಕಂದರೆ ಇವರು ಸಂದೇಶ ಕೊಡುವುದಕ್ಕಾದರೂ ಯಾವ ಸಂದೇಶ ಅಂತ ಕೊಡಿಸಿ ನಾನು ಎಕ್ಸಾಂಪಲ್ 2 ಹೇಳ್ತೇನೆ. ಯಾವುದೋ 1-2 ಮೀಟಿಂಗ್ ಮಾಡೋದಪ್ಪ. ಸಂದೇಶ ಕೊಟ್ಟರೆ ಗೊತ್ತಲ್ಲ, ಸಂದೇಶ ಕೊಟ್ಟರೆ ಇಮಿಡಿಯೇಟ್ ಲೀಕ್ಔಟ್ ಆಗ್ತದೆ. ಅರ್ಥ ಆಯ್ತು ನಿಮಗೆ? ಈ ರೀತಿ ಉಂಟಂತ ಆಗ ಪ್ರಿಕಾಷನ್ ತಗೊಳ್ತಾರೆ. ಸರ್ ಒಂದು ವಿಷಯ ಹೇಳ್ತೇನೆ, 5 ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ನಡಿ ಯಾರೇ ಮುಖ್ಯಮಂತ್ರಿ ಆಗಲಿ ಅದಕ್ಕೆ ಯಾವ ತೊಂದರೆ ಇಲ್ಲ. ಬಿಕಾಸ್ ಜನಗಳು ನಾವು ಆ ದಿನ ನಮ್ಗೆ ಎಷ್ಟು ಸಂತೋಷ ಆಗಿತ್ತು. ಯಾವಾಗಲೂ ಅನ್ಸ್ಟೇಬಲ್ ಗೌರ್ಮೆಂಟೇ ಬರ್ತಾ ಇರೋದು. ಯಾವಾಗ 2018 ಅರ್ಥ ಆಯ್ತಲ್ಲ, ಎಕ್ಸೆಪ್ಟ್ ಅಗೇನ್ 2013 ಬಿಟ್ಟರೆ ಇವ್ರದ್ದು ಸಿದ್ದರಾಮಯ್ಯವರು ಮತ್ತೆಲ್ಲ ಬಂದಾಗ BJP ಎಂದಾದರೂ ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ಗೌರ್ಮೆಂಟ್ ಮಾಡಿದ್ದಾರೆ 2 ಟೈಮ್ಸ್ ಇಲ್ಲ. ಅಥವಾ ಕುಮಾರಸ್ವಾಮಿ ಅಬ್ಸಲ್ಯೂಟ್ ಮೆಂಬರ್ಸ್ ತಗೊಂಡು ಗೌರ್ಮೆಂಟ್ ಮಾಡಿದ್ದಾರೆ ಇಲ್ಲ. ಸೊ ನಮಗೆ ಎಷ್ಟು ಸಂತೋಷ ಆಗಿತ್ತು ಗೊತ್ತಾ, ಆ ಗೌರ್ಮೆಂಟ್ ಫಾರ್ಮೇಷನ್ ನೋಡಬೇಕ್ರಿ ಎಷ್ಟು ಚೆನ್ನಾಗಿತ್ತು. ಪ್ರತಿಯೊಂದು ಜಾತಿಯಲ್ಲಿ 0.001% ಇದ್ದವನಿಗೂ ಮಿನಿಸ್ಟರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಹೇಳಿ? ಜೈನ ಸಮುದಾಯ ಸುಧಾಕರ್ ಎಲ್ಲಿಂದ ಹಿರಿಯೂರಿಂದ, ಒಬ್ಬ ಮರಾಠ ಲಾಡಿಗೆ, ಒಬ್ಬ ಕ್ಷತ್ರಿಯ ಬೋಸರಾಜ್, ಅಥವಾ ಒಬ್ಬ ಕ್ರಿಶ್ಚಿಯನ್, ಪ್ರತಿಯೊಬ್ಬರಿಗೆ ಮುಸ್ಲಿಮ್ಸ್ ಅಂತ ಕೊಡ್ತಾರೆ ಬಿಡಿ. ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು ಕೊಡಲಿಲ್ಲ ಅಂದರು. ಅದೊಂದು ಭಾರಿ ಆಶ್ಚರ್ಯ ಸಂಗತಿ. 16% ಪಾಪ್ಯುಲೇಷನ್ ಇರುವ ಇಂಡಿಯಾದಲ್ಲಿ ಆ ರೆಪ್ರೆಸೆಂಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ. ಇದು ಆಶ್ಚರ್ಯವಾದರೂ ನಿಜ ಸಂಗತಿ. ಒಂದು ಅರ್ಥ ಆಯ್ತಾ ನಿಮಗೆ? ಇರಲಿ ಆ ರೀತಿ ಪ್ರತಿಯೊಂದು ಕಾಸ್ಟ್ನಲ್ಲಿ ಸಹ ಒಬ್ಬ ಮೊಗವೈರ, ಒಬ್ಬ ವಿಲ್ಲವ, ಪ್ರತಿಯೊಬ್ಬರಿಗೂ ಒಂದು ಎಷ್ಟು ಒಳ್ಳೆ ಇತ್ತು ರೀಜನ್ ವೈಸ್. ಅಷ್ಟು ಚೆನ್ನಾಗಿ ಮಾಡಿದ ಗೌರ್ಮೆಂಟ್. ನಮಗೊಂದು ತುಂಬ ಆಸೆ ಇತ್ತು ಈ ಗೌರ್ಮೆಂಟ್ ಚೆನ್ನಾಗಿ ನಡೀತಾ ಅಂತ. ಬಟ್ ಒಂದೇ ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಶುರುವ ಮೂರವ ನಮಗೆ ಹೆದರಿಕಿತ್ತು. ಏನಪ್ಪ ಈ 5 ಗ್ಯಾರಂಟಿ ಕೊಟ್ಟು ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಸ್ವಲ್ಪ ಹಿಂದೆ ಮುಂದೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವರು. ಇವ್ರಿಗೆ ಗೊತ್ತಿರಬೇಕು, ಬುದ್ಧಿ ಬರಬೇಕು. ಏನು ಗೊತ್ತಾ ಅಜಿತ್, ಖಾಲಿ ಗ್ಯಾರಂಟಿ ಮೇಲೆ ಜನಗಳು ಓಟ್ ಕೊಡೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಗೊತ್ತಾ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಎಂತೆಂಥ ಸ್ಕೀಮ್ ಕೊಟ್ಟರು ಇಬ್ರು. ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ ಶಾಸಕರೇ CLP ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡ್ತೀನಿ ಜಯೇಶ್ವರ ಅವರೇ. ಏನಂದರೆ ಇಲ್ಲಿ ಆ ಜಗನ್ಮೋಹನ್ ರೆಡ್ಡಿ ಇವನ್ ಲೋಕಸಭೆ ಬಿಟ್ಟುಬಿಡಿ, ಅದಕ್ಕೆ ಅದು ಡಿಫ್ರೆಂಟ್ ಆಗಿದೆ. ಮೋದಿಯನ್ನು ನೋಡಿ ಜನ ಓಟ್ ಕೊಡೋರು ಈಗ ಒಂದು 30% ಜನ ಮೋದಿಯನ್ನು ನೋಡ್ಕೊಡಿ ಓಟ್ ಕೊಡೋರುತ್ತೆ. ಅದೇ ಸಾಕು ಟರ್ನ್ ಆಗಲಿಕ್ಕೆ, ಶಿಫ್ಟ್ ಆಗಲಿಕ್ಕೆ ಓಟ್ ಆಯ್ತಾಯ್ತಲ್ಲ. ಇಲ್ಲಿ ಜಗನ್ ಅಟ್ಟರ್ ಡಿಫೀಟ್ ಆದರು. ಚಂದ್ರಶೇಖರ್ ಅವರು ತನಗೆ ಸ್ಪರ್ಧನೆ ಇಲ್ಲ ಅಂತೇಳಿ TRS ಬಿಟ್ಟು ನೇಷನಲ್ ಲೀಡ್ ಆಗ್ತದೆ, ಭಾರತೀಯ ರಾಷ್ಟ್ರ ಸಮಿತಿ ಅಂತ ಮಾಡ್ಲಿಕ್ಕೆ ಹೋದರು. ಅವರ ಅವಸ್ಥೆ ಏನಾಯಿತು? ಅವ್ರಿಗೂ ನಂಬಿಕೆ ಇದ್ದದ್ದು ಇದೇ ಗ್ಯಾರಂಟಿಗಳು. ಅವರು ಕೊಟ್ಟ ಸ್ಕೀಮ್ ಬಹುಶಃ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ಎಂತೆಂಥ ಸ್ಕೀಮ್ ಕೊಟ್ಟರು, ಅವರನ್ನೇ ಜನ ತಿರಸ್ಕರಿಸಿದರು. ಅರ್ಥ ಈಗಂತ ಅವ್ರಿಗೆ ನೆಕ್ಸ್ಟ್ ಅಪೋಸಿಷನ್ಗೆ ಸರ್ವೇ ಅವರಿಗೆ ಕಷ್ಟ ಆಗಿದೆ. ಸೊ ಇಂಥ ಪರಿಸ್ಥಿತಿ ಇರುವಾಗ ಯಾರಿಗೂ ಇದು ತನಗಿಂತ ಪಾರ್ಟಿಗಿಂತ ನಿನ್ನೆ ಖರ್ಗೆ ಅವರು ಹೇಳಿದಾಗೆ ಪಾರ್ಟಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳ್ತಾರಲ್ಲ ಅದು. ಸೊ ಇವರು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಇವರು ಒಬ್ಬರೊಳಗೇ ಸಾಲ್ವ್ ಮಾಡಬೇಕು ಆ್ಯಕ್ಚುಲಿ. ಅರ್ಥ ಆಯ್ತಲ್ಲ? ಖಂಡಿತವಾಗಿದೆ ಸ್ಮೂದಾಗಿ ಇದಾಗಲ್ಲ. ಗೌರ್ಮೆಂಟ್ ನಡೀತಾ ಇರ್ಬೋದು, ಬಟ್ ಟ್ರಾನ್ಸ್ಫರ್ ಆಫ್ ಪವರ್ ಸ್ಮೂದಾಗಿ ಹೋಗ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಬಿಟ್ಕೊಡುವರಾದರೆ ಈಗಲೇ ಆಯ್ತಪ್ಪ ಅಂತ ಬಿಟ್ಕೊಡ್ತಿದ್ರು. ಅವರು ಬಿಟ್ಕೊಂಡು ನನಗೆ ಬಂದ ಸುದ್ದಿ ಪ್ರಕಾರ ಅವ್ರು ಬಿಟ್ಟುಕೊಟ್ರು, ಅವ್ರ ಫಾಲೋವರ್ಸ್ ಬಿಟ್ಕೊಡಲ್ಲ ಅಂತ, ಬಿಡ್ಲಿಕ್ಕೆ ಬಿಡಲ್ಲ ಅಂತೇಳಿ. ಆಯ್ತದಲ್ಲ? ಮತ್ತು ಇದೇನು ಗೊತ್ತಾ, ಅವ್ರಿಗೊಂದು ಆಸೆ ಉಂಟು. ಏನು ಗೊತ್ತಾ,
ನಾನು ಒಂದು 10 ವರ್ಷಕ್ಕೆ ಕಂಪ್ಲೀಟ್ ಫಸ್ಟಿಗೆ ಒಂದು ದೇವರ ರೆಕಾರ್ಡ್ ಬ್ರೇಕ್ ಮಾಡುವಂತ ಇರ್ತದೆ, ಅದು ಜನವರಿಲಿ ಎಂಡ್ ಆಗ್ತದೆ. ಯಾಕೆ ನಾನು 10 ವರ್ಷ ಮಾಡಬಾರ್ದು? ಯಾವುದೇ ಚರಿತ್ರೆ ಯಾರು 5 ವರ್ಷ ಕಂಪ್ಲೀಟ್ ಮಾಡಿದವರೇ ಒಂದು 2 ಜನ ಇರೋದು, ಯಾರು ದೇವರಾಜ ಅರಸು ಅವರು ಮತ್ತು ಎಸ್ ಎಂ ಕೃಷ್ಣ 5 ವರ್ಷ ಮಾಡಿಲ್ಲ, ಯಾಕಂದ್ರೆ 6 ಮಂತ್ಸ್ ಇನ್ ಅಡ್ವಾನ್ಸ್ ಎಲೆಕ್ಷನ್ ಡಿಕ್ಲೇರ್ ಮಾಡಿದರು. ಅವಕಾಶ ಇದ್ದರೂ ಅವ್ರು ಮಾಡಲಿಲ್ಲ. ಮತ್ತೆ ಯಾರು 5 ವರ್ಷ, ಇವರು 5 ವರ್ಷ ಅಲ್ಲ, ಸೆಕೆಂಡ್ ಟರ್ಮ್ ನಾನು ಕಂಪ್ಲೀಟ್ ಚರಿತ್ರೆ ನನ್ನ ಹೆಸರು ಇರಲಿ ಅಂತ ಇರ್ಬೋದು. ಮತ್ತು ಕಂಪೇರಿಂಗ್ ಟು ಕೆಲವು ಚೀಫ್ ಮಿನಿಸ್ಟರ್ ಅವರೊಂದು ಇವರೊಂದು ಅಷ್ಟು ಭ್ರಷ್ಟ ಇರಲ್ಲ. ಕಂಪೇರಿಂಗ್ ಟು ನಮಗೆ ಯಾರಿಗೆ ಹೆಸರು ಕೋಟ್ ಮಾಡ್ಲಿಕ್ಕೆ ಹೋಗಲ್ಲ ನಾವು ಅಲ್ಲ. ಅದೊಂದು ಈಗಲೂ ಜನ ಹೇಳ್ತಾರೆ, ಅವರಿರೋ ಗ್ರೂಪಲ್ಲಿ ಇರೋರು ಭ್ರಷ್ಟ ಇರ್ಬೋದು, ಇವರನ್ನು ಅಷ್ಟೇ ಭ್ರಷ್ಟ, ಏನೋ ಕೆಲಸಕ್ಕೆ ಹೋದರೆ ಅಂತ ದೊಡ್ಡ ದೊಡ್ಡ ಕಾರಣಕ್ಕೆ ಸೀದಾ ಆಯ್ತು ಅಂತ ಹೇಳ್ಬಿಡ್ತಾರಪ್ಪ ಅಂತೇಳಿ. ಅವ್ರು ಹಿಂದಿರೋರು ಮಾಡ್ತಾರೆ, ಅದೇನೋ ಗೊತ್ತಿಲ್ಲ. ಕೆಲವೊಂದು ಒಳ್ಳೆ ಗುಣಗಳನ್ನು ಕೆಲವು ಜನ ಫೈಂಡ್ ಔಟ್ ಮಾಡಿದ್ದಾರೆ. ಇನ್ನು ಕೆಲವು ಕಡೆಯಲ್ಲಿ ಅದಕ್ಕೆ ದುಡ್ಡು ಕೊಡೋದೇ ಕೆಲಸನೇ ಮುಂದೆ ಹೋಗೋದಿಲ್ಲ. ನಾವು ಯಾರನ್ನು ಕೋಟ್ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲವನ್ನು ಹೈಕಮಾಂಡ್ ಗಮನಕ್ಕೆ ತಂದು ಆ್ಯಕ್ಚುಲಿ ಇದೆಲ್ಲ ಗೊತ್ತಿರುತ್ತೆ. ರಿಪೋರ್ಟ್ ಹೋಗಿ ಈಗ ನೋಡಿ, ನಾಸ್ತಿಕ ವರ್ಷ ಆಸ್ತಿಕ ಆಗಿಬಿಟ್ಟಿದೆ ಕೆಲವು ದಿನದಿಂದ. ನಾಸ್ತಿಕ ವರ್ಷ ಆಸ್ತಿಕ. ಇವರು ಟೆಂಪಲ್ ಅಂತೇಳಿ ಸಾಧುಗಳು ಮನೆ ಬರ್ತಾ ಇರ್ತಾರೆ, ನಾಲ್ಕು ಸಾಧುಗಳು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆರಾಮಾಗಿ ಓಡಾಡ್ತಾ ಇರ್ತಾರೆ. ಯಾರು ಸಿದ್ದರಾಮಯ್ಯ ಯಾವ ಟೆಂಪಲ್ ವಿಸಿಟ್ ಇಲ್ಲ, ಏನಿಲ್ಲ. ಅದಕ್ಕೆ ನಾಸ್ತಿಕ ವರ್ಸಸ್ ಇದು ಯಾವ ಕಡೆಗೆ ಹೋಗ್ತಾ ಅಂತ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಇವರು ಹೈಕಮಾಂಡ್ ನಂಬ್ಕೊಂಡಿದ್ರು. ಹೈಕಮಾಂಡ್ ನನಗೆ ಈಗ ದೇವರ ಮೊರೆ ಹೋಗ್ತಾ ಇದ್ದಾರೆ. ಈಗ ಯಾರು ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಅಷ್ಟೊಂದು ಫೇವರೇಬಲ್ ಅವರಿಗೆ ರೆಸ್ಪಾನ್ಸ್ ಇಲ್ಲ ಅಂತ ಕಾಣ್ತದೆ. ಇದು ಯಾಕಂದ್ರೆ ಖರ್ಗೆ ಅವರ ಸ್ಟೇಟ್ಮೆಂಟ್ ಇಲ್ವಾ, ಈ ಮನುಷ್ಯ ಹೆಂಗೂ ನಮ್ಮವನು ಏನಾದರೂ ಸಮಾಧಾನ ಮಾಡಿ ಜೊತೆಗೆ ಇರಿಸ್ಕೋಬಹುದು ಆ ಥರದ ಮೆಂಟಾಲಿಟಿ. ಸಿದ್ದರಾಮಯ್ಯ ರಿವೋಲ್ಟ್ ಆಗಲ್ಲ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.